ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ಬನ್ನಿ ವೃಷಭ ರಾಶಿಯವ್ರ ಬಗ್ಗೆ, ಹುಟ್ಟಿರೋಂಥವ್ರ ಬಗ್ಗೆ ಜುಲೈ 2026 ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ ಬನ್ನಿ. ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ಚೇಂಜಸ್ ನಡೀತಿದೆ, ಎಕನಾಮಿಕಲಿ ಚೇಂಜಸ್ ನಡೀತಿದೆ. ಹೊರ ದೇಶಕ್ಕೆ ಹೋಗಿರೋರಿಗೆಲ್ಲನೂ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಜಾಬ್ ಸಿಕ್ಕಲಿಲ್ಲ ಅಂತ ತುಂಬ ಜನ ಕನ್ಸಲ್ಟೇಷನ್ ತೊಗೊಳ್ತಾ ಇರೋದು ಇರಬಹುದು, ಅಥವಾ ಜಾಬೇ ಇನ್ನೂ ಆಗಿಲ್ಲ, ಜಾಬ್ಗೋಸ್ಕರನೇ ಹೋಗಿರೋಂಥದ್ದು ತೆಗ್ದು ಹಾಕುವಂಥದ್ದು, ಕೆಲಸದಿಂದ ತೆಗ್ದು ಹಾಕುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಿ ಸ್ವಲ್ಪ ಆತಂಕ ಮೂಡಿಸೋಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು ಜುಲೈ 2026. ವೃಷಭ ರಾಶಿ ಅಂತಂದರೆ ಇದರಲ್ಲಿ ಬೇಸಿಕಲಿ 3 ನಕ್ಷತ್ರಗಳು ಮೇಯ್ನಾಗಿ ನಾವು ನೋಡುವಂಥದ್ದು. ಕೃತಿಕ ನಕ್ಷತ್ರ 2, 3, 4ನೇ ಚರಣ, ರೋಹಿಣಿ ನಕ್ಷತ್ರ 4 ಚರಣಗಳು, ಮತ್ತು ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಚರಣ ನಾವು ವೃಷಭ ರಾಶಿಯಲ್ಲಿ ವಿಶೇಷವಾಗಿ ಕಾಣುವಂಥದ್ದು. ಸೊ ಇವಾಗ ಕ್ವೆಶ್ಚನ್ ಏನಂದರೆ, ನಾನು ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ನಾನು ವೃಷಭ ರಾಶಿ? ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಜಾತಕದಲ್ಲೇ ಬಂದುಬಿಟ್ಟಿರುತ್ತೆ ನಿಮ್ಮದು ಯಾವ ರಾಶಿ, ಯಾವ ನಕ್ಷತ್ರ, ಎಷ್ಟನೇ ಚರಣ ಅಂತ. ಚರಣವೂ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್, ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಜಾಸ್ತಿ ಹೆಚ್ಚು ಇಂಪಾರ್ಟೆಂಟ್, ಬೇರೆ ವಿಚಾರದಲ್ಲೂ ಖಂಡಿತ ಇದೆ ಇಂಪಾರ್ಟೆನ್ಸು, ಬಟ್ ಮೇನ್ ಹೆಚ್ಚು ಇಂಪಾರ್ಟೆನ್ಸ್ ಆಗೋದು ನಿಮಗೆ ಹೆಸರಿಡುವಂತಹ ಸಂದರ್ಭದಲ್ಲಿ. ಕೃತಿಕ ನಕ್ಷತ್ರ 2, 3, 4 ಅಂತ ಹೇಳಿದ್ದೆ, ಅದಕ್ಕೆ ಇ, ಉ ಮತ್ತು ಎ. ರೋಹಿಣಿ ನಕ್ಷತ್ರ ಓ, ವ, ವಿ, ವು. ಮೃಗಶಿರ ನಕ್ಷತ್ರ ವೇ ಮತ್ತು ವೋ. ಸೊ ಈ ಅಕ್ಷರಗಳಲ್ಲೂ ಅಕಸ್ಮಾತ್ ನಿಮ್ಮ ಹೆಸರು ಕರೆಯಲ್ಪಡ್ತಿದೆ, ಅಥವಾ ಈ ಅಕ್ಷರದಲ್ಲಿ ನಿಮ್ಮ ಹೆಸರು ಇಟ್ಟಿದ್ದಾರೆ ಅಂದ್ರೂ ಸಹ ನಾನೀಗ ಹೇಳೋಂಥ ಪ್ರಿಡಿಕ್ಷನ್ಸ್ನ ನೀವು ಫಾಲೋ ಮಾಡ್ಬೋದು. ಇಲ್ಲ ಇಡಬೇಕು ಅಂತಿದ್ದೀವಿ ಮೇಡಮ್ ಅಂದರೆ ನೀವು ಖಂಡಿತ ಈ ಅಕ್ಷರಗಳನ್ನ ಚೂಸ್ ಮಾಡಬಹುದು. ಏನು ಹೆಸರು ಇಡಬೇಕು ಗೊತ್ತಿಲ್ಲ, ನೀವು ಕನ್ಸಲ್ಟೇಷನ್ ತೊಗೊಳ್ಬೇಕಾದ್ರೆ ಚೆಕ್ ಮಾಡಿಸ್ಬಹುದು. ತುಂಬ ಜನ ಈಗಂತೂ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದು. ಮತ್ತು ಜುಲೈನಲ್ಲಿ ಸ್ಪೆಷಲಿ 2026 ವೃಷಭ ರಾಶಿಯವರು ಫೇಸ್ ಮಾಡುವಂತಹ ಮೇನ್ ಪ್ರಾಬ್ಲಮ್ಮೇ ಜಾಬ್ ರಿಲೇಟೆಡ್ ಮತ್ತು ದುಡ್ಡಿಗೆ ಸಂಬಂಧಪಟ್ಟಿರುವಂಥದ್ದು. ಜಾಬ್ ನಾನು ಆಲ್ರೆಡಿ ತಿಳಿಸ್ತಿದ್ದೆ, ಫಾರಿನಲ್ಲಿರುವಂಥವ್ರು ಇದ್ದರೆ ತುಂಬ ಕೇರ್ಫುಲ್ ಆಗಿರಿ, ನೀವು ಅಲ್ಲಿಂದ ಬರಬೇಕಾಗುವಂಥ ಸಂದರ್ಭ ಬರುತ್ತೆ. ಸೊ ಬೇರೆ ಆಪ್ಷನ್ನೇ ಇಲ್ದಿರ ಯು ಹ್ಯಾವ್ ಟು ಕಮ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅಂದರೆ ನನಗೆ ಯಾವುದು ಬೇರೆ ಕೆಲಸ ಸಿಕ್ತಿಲ್ಲ ಮೇಡಮ್, ಬೇರೆ ಆಪ್ಷನ್ ಇಲ್ಲ, ವೀಸಾ ಕೂಡ ನಿಮ್ಮದು ಕಂಟಿನ್ಯೂ ಆಗೋದಿಲ್ಲ, ಅಂದರೆ ಇಟ್ ಮೈಟ್ ಎಕ್ಸ್ಪೈರ್ ಆಗಿದ್ದು ನೀವು ಮತ್ತೆ ಏನು ಎಕ್ಸ್ಟೆನ್ಷನ್ಗೆ ಹಾಕಿರ್ಬೋದು, ಮತ್ತು ಅದನ್ನು ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ಗೆ ಹಾಕಿದ್ರು ಕೂಡ ನಿಮ್ಗದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿ ವೆರಿ ವೆರಿ ಕೇರ್ಫುಲ್. ಮೊದಲ ಜೀವನದಲ್ಲೂ ಅಷ್ಟೇ ಸ್ವಲ್ಪ ಈಗೋ ಕ್ಲಾಶಸ್ ಆಗುವಂಥದ್ದು ಹೆಚ್ಚಾಗಿ ಕಾಣ್ತಿದೆ. 16ನೇ ತಾರೀಕು ಆದಮೇಲೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಲ್ಲಿವರೆಗೂ ಒಂದು ಟೈಪ್ ಆಫ್ ಲೈಫ್ನು ನೀವು ನೋಡ್ತಿರ್ತೀರ, ಬಟ್ ಆಫ್ಟರ್ 16 ಇನ್ನಷ್ಟು 16ನೇ ತಾರೀಕು ಜುಲೈ ತಿಂಗಳಾದಮೇಲೆ ಇನ್ನೂ ಸೆನ್ಸಿಟಿವ್ ಆಗುತ್ತೆ ಸಿಚುವೇಶನ್ನು, ಇನ್ನಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋವಂಥವ್ರು. ಚೆನ್ನಾಗಿದೆ ಮ್ಯಾಮ್, ಸೂಪರ್ ಅಂದರೆ ಆರ್ಟಿಸ್ಟ್ಸ್, ಅದರಲ್ಲೂ ಇನ್ಫ್ಲೂಯೆನ್ಸರ್ಸು, ರೈಟ್. ಈಗ ತುಂಬ ಜನ ತುಂಬ ರೀತಿಯಲ್ಲಿ ವ್ಲಾಗ್ಸ್ ಮಾಡೋವಂಥದ್ದು, ಇನ್ಫ್ಲೂಯೆನ್ಸರ್ಸ್ ಆಗಿರೋವಂಥದ್ದು ತುಂಬ ಹೆಚ್ಚಾಗಿದೆ. ತುಂಬ ಚೆನ್ನಾಗಿ ಸಕ್ಸಸ್ ನೋಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಅದನ್ನು ಹೇಳ್ದಂಗೆ ಆರ್ಟಿಸ್ಟ್ಸ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಫ್ರೀಲ್ಯಾನ್ಸರ್ಸ್ ಫ್ರೀಲ್ಯಾನ್ಸಿಂಗ್ ಮಾಡ್ತಾರಂಥವ್ರು, ಅಂದರೆ ದೋಸ್ ಆರ್ ನಾಟ್ ಇನ್ ಜಾಬ್ ಬಟ್ ಸಿಗೋವಂಥ ಕೆಲಸಗಳನ್ನ ತೊಗೊಂಡು ಮಾಡ್ತಾ ಇರೋಂಥವ್ರು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇರೋಂಥವ್ರು, ಈ ಥರ ಒಂದು AI ರಿಲೇಟೆಡ್ ಥಿಂಗ್ಸಲ್ಲಿ ನೀವು ಇನ್ವಾಲ್ವ್ ಆಗಿರೋಂಥವ್ರಿಗೆ ತುಂಬ ಚೆನ್ನಾಗಿದೆ ವಿತ್ ಆಸ್ಪೆಕ್ಟ್ ಟು ಸಕ್ಸಸ್ಫುಲ್ ಕೆರಿಯರ್. ಮುಂದಕ್ಕೆ ನಿಮ್ಮ ಜೀವನಕ್ಕೂ ಕೂಡ ತುಂಬ ಚೆನ್ನಾಗಿರೋಂಥದ್ದು. ಹೆಲ್ತ್ ಆಸ್ಪೆಕ್ಟಲ್ಲಿ ತಲೆನೋವು ಬರೋವಂಥದ್ದು, ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಗೆ ಕಣ್ಣು ನೀರು ಸೋರಿಕೆ ಆಗುವಂಥದ್ದು, ಅಥವಾ ಕಣ್ಣಿಗೆ ನಿಮ್ಗೇನೋ ಅದು ಸಿಂಪ್ಟಮ್ಸ್ ಇಲ್ಲ, ಅಥವಾ ಏನೂ ಆ ಥರ ಬರೋವಂಥ ಸೂಚನೆಗಳಿಲ್ಲ, ಬಟ್ ಸಡನ್ನಾಗಿ ನಿಮ್ಮ ತಲೆನೋವು ಕಾಣಿಸ್ಕೊಳ್ಳೋದು, ಸಡನ್ನಾಗಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಸಿಚುವೇಶನ್ನು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋವಂಥದ್ದು ಖಂಡಿತ ತೋರಿಸಿ. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಅದೇನು ಬೇಕಾದ್ರೂ ಸಾಧ್ಯತೆಗಳಾಗಿರ್ಬೋದು. ಸೊ ಇಮಿಡಿಯೇಟಾಗಿ ಕ್ಲಿಯರೆನ್ಸ್ ಸಿಗುತ್ತೆ ನೀವು ಆದಷ್ಟು ಬೇಗ ಹೋದಾಗ. ಯೋಗ ನಾನು ಪ್ರತಿ ಎಲ್ಲ ರಾಶಿಗೂ ತಿಳಿಸ್ತಾನೆ ಇರ್ತೀನಿ. ಯೋಗ, ಧ್ಯಾನ, ನಿಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಹೆಚ್ಚಾಗಿ, ಅಂದರೆ ಯೋಗದಲ್ಲಿ ಹೆಚ್ಚಾಗಿ, ಫಿಸಿಕಲ್ ಎಕ್ಸಸೈಸಸಲ್ಲಿ ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾನೆ ಇರ್ತೀನಿ. ನಿಮ್ಮನ್ನು ನೀವು ಕರ್ಕೊಂಡು ಬಂದಾಗ, ಮನಸಾರೆ ಕರ್ಕೊಂಡು ಬಂದಾಗಲೇ ನೀವು ಅದರಲ್ಲಿ ಸಕ್ಸಸ್ ನೋಡೋಕ್ಕೆ ಸಾಧ್ಯ ಆಗೋದು. ಹಿಂದಿನ ಕರ್ಮಗಳು ಈ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋವಂಥದ್ದು. ಅಂದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ತುಂಬ ಅತ್ಯಮೂಲ್ಯವಾಗಿರೋಂಥ ವ್ಯಕ್ತಿನ ನೀವು ಕಳ್ಕೊಳ್ಳೋಂಥ ಸಿಚುವೇಶನ್ನು, ಮತ್ತು ಆ ರೀಪ್ಲೇಸ್ಮೆಂಟ್ಗೆ ತುಂಬ ನೀವು ಬೇರೆ ಯಾರನ್ನೋ ಅಥವಾ ರಾಂಗ್ ಪರ್ಸನ್ನ ನೀವು ಚೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅಂದರೆ ತುಂಬ ಸಿಂಪಲ್ ಹೇಳಬೇಕು ಅಂದರೆ, ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರ, ಲವ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರ, ತುಂಬ ಇಂಪಾರ್ಟೆಂಟ್ ಇರ್ತಾರೆ ಅವ್ರು ನಿಮ್ಮ ಲೈಫಲ್ಲಿ. ಯಾಕೆ ಬಿಟ್ಟು ಹೋಗಿದ್ದಾರೆ, ಯಾಕೆ ದೂರ ಆಗಿದ್ದಾರೆ, ನಿಮಗೆ ರೀಸನ್ ಸಿಗಲ್ಲ, ಬಟ್ ದೇ ವಿಲ್ ಲೀವ್ ಯು. ಅವರು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ನಂತರ ನೀವು ಇಮಿಡಿಯೇಟಾಗಿ ನಾನು ಬೇರೆ ಹುಡುಗನ ಹುಡುಕೋತೀನಿ ಅನ್ನೋಂಥ ಒಂದು ಸಂದರ್ಭಕ್ಕೆ ನೀವು ಸಿಕ್ಕಾಕೊಂಡು ಇಮಿಡಿಯೇಟಾಗಿ ಯಾರೋ ಒಬ್ಬರು ಸಿಕ್ತವ್ರನ್ನ ನೀವು ಆಕ್ಸೆಪ್ಟ್ ಮಾಡಿ, ಅವರು ನಿಮಗೆ ರಾಂಗ್ ಆಗಿ, ಅಂದರೆ ಏನೋ ಒಂದು ವಿಚಾರದಲ್ಲಿ ನಿಮಗೆ ಅವರು ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಅವ್ರು ನಿಮಗೆ ರಾಂಗ್ ಪರ್ಸನ್ ಆಗಿ ಕಾಣಿಸ್ಕೊಳ್ಳೋವಂಥದ್ದು ಈ ತಿಂಗಳಲ್ಲಿ ನೀವು ಅನುಭವಿಸೋಂಥದ್ದಿದೆ. ತುಂಬ ಕೇರ್ಫುಲ್ ಆಗಿರಿ. ರಿಯಲ್ ಎಸ್ಟೇಟಲ್ಲಿ ಮಾಡ್ತಿರೋವಂಥವ್ರಿಗೆ ಸೂಪರ್, ತುಂಬ ಚೆನ್ನಾಗಿದೆ ನಿಮ್ಮ ಕೆಲಸ, ಡೀಲಿಂಗ್ಸಲ್ಲಿದೆ.
ಪ್ಲಾಟ್ಸ್ನ ಬೈಯಿಂಗ್ ಸೆಲ್ಲಿಂಗ್, ಮನೆಗಳನ್ನ ಬೈಯಿಂಗ್ ಸೆಲ್ಲಿಂಗಲ್ಲಿದ್ದೀರಾ, ದಟ್ಸ್ ಅ ವೆರಿ ಗುಡ್. ಅದೊಂದು ಸೇಫ್ ಆ್ಯಂಡ್ ಈಸಿ ದುಡ್ಡು ಮಾಡುವಂಥದ್ದು ನಿಮ್ಮ ರಾಶಿಯವರಿಗೆ. ನಿಮ್ಮ ಈಗ ಹೇಳಿರುವಂಥ ನಕ್ಷತ್ರದವರು 3 ಕೂಡ ಸೇರ್ಕೊಳ್ಳುತ್ತೆ. ರಿತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ 3 ಇದಕ್ಕೂ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ನಾನು ಕನಕಧಾರ ಸ್ತೋತ್ರವನ್ನು ನೀವು ಪಠನೆ ಮಾಡುವಂಥದ್ದು ಪ್ರತಿನಿತ್ಯ. ಅಕಸ್ಮಾತ್ ನಿಮಗೆ ಪಠನೆ ಮಾಡೋಕ್ಕೆ ಬರೋದಿಲ್ಲ, ಅಟ್ಲೀಸ್ಟ್ ನೀವು ಅದನ್ನು ಪ್ಲೇ ಮಾಡಿ ಕೇಳಿಸ್ಕೊಳ್ಬೋದು. ಪ್ರತಿನಿತ್ಯ ಪ್ಲೇ ಮಾಡಿ ಕನಕಧಾರ ಸ್ತೋತ್ರ. ಇದರ ಜೊತೆಗೆ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ಟು, ಸ್ಫಟಿಕ, ತುಂಬಾ ಪ್ಯೂರಿಫೈಡ್ ಆಗಿರುವಂಥ ಒಂದು ಇಂಪಾರ್ಟೆಂಟ್, ನಿಮ್ಮ ಒಂದು ಲೈಫ್ಗೆ, ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಆಗ್ತಿಲ್ಲ ಮ್ಯಾಮ್, ನನ್ನ ಯಾರೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನನ್ನ ಯಾರೂ ಅಟ್ರಾಕ್ಟ್ ಮಾಡೋದೇ ಇಲ್ಲ, ಅಂದರೆ ನಾನು ಎಲ್ಲಿ ಹೋದರೂ ನಾನು ಒಂಥರ ಏನು ಅಟ್ರಾಕ್ಟೇ ಇರಲ್ಲ, ನನ್ನ ಪಾಡ್ ನಾನು ಸುಮ್ಮನೆ ಇರ್ತೀನಿ, ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ, ಏನೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಯಾರೂ ನಿಮ್ಮನ್ನು ಗಮನಿಸೋದು ಇಲ್ಲ, ನೀವು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ಯಾಕೆ ಅಟ್ರಾಕ್ಟಿವ್ ಆಗೋದಿಲ್ಲ? ಅದು ಯಾರೋ ಬರ್ತಿದ್ದಾರೆ ಅನ್ನೋ ಥರ ಅನಿಸ್ಬೋದು. ಅಥವಾ ನಿಮ್ಮನ್ನು ನೀವು ಯಾವಾಗ ಅಟ್ರಾಕ್ಟಿವ್ ಆಗಿ ನೋಡಿದ ತಕ್ಷಣವೇ, ಎಷ್ಟು ಜನ ನೋಡಿ ಅವರೇನಂತ ಫೇಮಸ್ ಪರ್ಸ್ನಾಲಿಟೀಸ್ ಇರೋದಿಲ್ಲ, ಏನೂ ಇಲ್ಲ, ಬಟ್ ನೋಡಿದ ತಕ್ಷಣ ಜನಗಳಿಗೆ ಅದೊಂಥರ ಏನೋ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಅದು ಯಾವಾಗ ಅವರ ಒಂದು ಯೋಗ ಅಭ್ಯಾಸಗಳು, ಧ್ಯಾನ ಅಭ್ಯಾಸಗಳು ಮಾಡಿದಾಗ, ಈ ಥರ ಯಾವುದಾದ್ರೂ ಬ್ರೇಸ್ಲೆಟ್ಸ್ನ ಹಾಕ್ಕೊಂಡಾಗ ಅವೆಲ್ಲ ಒಂದು ಅಟ್ರಾಕ್ಷನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಡಿಫ್ರೆಂಟ್ ಆಗಿರೋಂಥ ಆರನ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಬೇಕಾಗಿರೋವಂಥದ್ದು. 100% ನಿಮಗೆ ಅಂದ್ಕೊಂಡಿರೋಂಥ ಎಲ್ಲ ಅಭಿಷ್ಟಗಳು ನಿಮಗೆ ಸಿದ್ಧಿ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಯೂಟ್ಯೂಬಲ್ಲಿರೋ ವಿಡಿಯೋ ನನಗೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತಾ? ಖಂಡಿತ ನಿಮಗೆಲ್ಲನೂ ಸಿಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಅಪ್ಲೋಡೆಡ್. ಪ್ರತಿಯೊಂದು ವಿಚಾರವೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿರ್ತೀವಿ. ಸೊ ಮೇಯ್ನಾಗಿ ತುಂಬ ಜನ ಕೇಳ್ತಿದ್ರಿ ಕಾಮೆಂಟಲ್ಲಿ, ನನಗೆ ಆ ರೀತಿ ಸಮಸ್ಯೆಗೆ ಪರಿಹಾರ ಬೇಕು, ಈ ರೀತಿ ಬೇಕು. ಅದರಲ್ಲೂ ತುಂಬ ಕೇಳ್ತಾ ಇದ್ದವರು ಒಡವೆ ವಿಚಾರವಾಗಿ ನಾನು ಪ್ಲೆಡ್ಜ್ ಮಾಡಿಬಿಟ್ಟಿದ್ದೀನಿ, ನಾನು ಅದನ್ನು ಹೇಗೆ ಬಿಡಿಸ್ಕೊಂಬರಬೇಕು, ಅಥವಾ ಯಾವ ದಿನ ಬಿಡಿಸ್ಕೊಂಡ್ಬಂದರೆ ನಾನು ಮತ್ತೆ ಪ್ಲೆಡ್ಜ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಜನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಪ್ಲೆಡ್ಜ್ ಮಾಡೋದು ಅಂದರೆ ಒಡವೆನ ಯಾವುದೋ ಒಂದು ಫಾರ್ಮಲ್ಲಿ ಹಾಕೋದು, ಬ್ಯಾಂಕ್ಗೆ ಹಾಕೋದು, ಇಲ್ಲ ಗಿರ್ವಿ ಅಂಗಡಿಗಳಲ್ಲಿ ಅದನ್ನು ಇಡೋ ಅಂಥದ್ದು ಮಾಡೋದು, ಮತ್ತು ಅದನ್ನು ತೊಗೊಂಡು ಬರಲಿಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡಿ ತಂದಿರ್ತೀರಾ, ಅಥವಾ ಏನೋ ಮತ್ತೆ ಸಾಲ ಮಾಡಿ ತಂದಿರ್ತೀರಾ. ಅದನ್ನು ತೀರ್ಸೋಕ್ಕೆ ಮತ್ತೆ ನೀವು ಅದನ್ನು ಪ್ಲೆಡ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಶೇಷವಾಗಿರೋ ಕಾರ್ಯಕ್ರಮ ಮಾಡಿದ್ದೀನಿ, ಅದರಲ್ಲೂ ತುಂಬ ಜನ ಅದನ್ನ ಬೆನಿಫಿಟ್ ತೊಗೊಂಡಿದ್ದಾರೆ. ಯಾವ ದಿನ ನೀವು ಪ್ಲೆಡ್ಜ್ ಮಾಡಿದ್ರೆ ನಿಮ್ಗೆ ಯಾವುದೋ ಒಂದು ಅನ್ನೋನ್ ಸೋರ್ಸಸ್ಸಿಂದ ನಿಮಗೆ ದುಡ್ಡು ಬಂದು ನೀವು ಅದನ್ನು ಹೇಗೆ ವಾಪಸ್ ತರಬಹುದು, ಅಥವಾ ಯಾವ ದಿನ ನೀವು ಪ್ಲೆಡ್ಜ್ ಮಾಡಿರೋಂತಹ ಐಟಮ್ ನೀವು ತಂದರೆ ಮತ್ತೆ ನೀವು ಪ್ಲೆಡ್ಜ್ ಮಾಡುವಂಥದ್ದು, ಮತ್ತೆ ನೀವು ಅದನ್ನು ಗಿರ್ವಿ ಇಡೋಂಥ ಅವಶ್ಯಕತೆ ಬರೋದಿಲ್ಲ. ಸೊ ಅವೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಸಿಗುತ್ತೆ, ನೀವು ಅದನ್ನು ನೋಡ್ಕೋಬಹುದು. ಸೊ ಇದನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.